ಸಜ್ಜನವರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಕಡ್ಕೋಳವರು ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ನಮ್ಮಲ್ಲಿ ಕೇಳಿಕೊಳ್ತೇನೆ. ಸಜ್ಜನವರಿಗೆ ಮಾತೆ ಪುರಾಣಿಕವರಿಗೆ ಎಲ್ಲ ಪೂಜೆರಿಗೂ ಹಾಗೂ ಮಲ್ಲಿಕಾರ್ಜುನ ಕಡ್ಕೋಳವರಿಗೆ ಎಲ್ಲ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಅಭಿನಂದನೆಗಳು. ಈಗ ಭಾರವಾಗ್ಯದ ರಸೀದಿ ಉದ್ಘಾಟನೆ ಉದ್ಘಾಟನೆಯನ್ನು ಇವರ ಪೂಜೆಯ ಸಾನ್ನಿಧ್ಯದಲ್ಲಿ ಅವರ ನೇತೃತ್ವದಲ್ಲಿ ಇದ್ದಾರೆ. ಎಲ್ಲರೂ ಟಪಾಕಟ್ಟುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಬೇಕು ತಮ್ಮಲ್ಲಿ ಕೇಳಿಕೊಳ್ತೇವೆ. ಭಾರಭಾಗ್ಯದ ಉದ್ಘಾಟನಾ ಕಾರ್ಯಕ್ರಮ ಮೊದಲನೇದಾಗಿ ಆ ರಸೀದಿಯನ್ನು ಕೂಡ ಪೂಜೆಯನ್ನು ತಮ್ಮ ಹಸ್ತದ ಬರೆಯಬೇಕು ಅಂತ ಹೋಗ್ತೇವೆ. ರಸೀದಿ ಕೂಡ ಬರೆದು ಕೊಡಬೇಕು. ರಸೀದಿ ಭಾರಭಾಗ್ಯದ ರಸೀದಿಯನ್ನ ಕಾಣಿಕೆ ಕೊಟ್ಟ ಹೆಸರುಗಳನ್ನ ಪೂಜಾರು ಬರೆದು ಕೊಡಬೇಕಂತ ಕೇಳ್ಕೊಳ್ತಾನೆ. ಮೊದಲನೇದಾಗಿ ನನ್ನಿಂದಲೇ 11,000 ರೂಪಾಯಿಗಳನ್ನು ನಾನು ದ್ವಾರಭಾಗ್ಯಕ್ಕೆ ಕಾಣಿಕೆ ಕೊಡುತ್ತಿದ್ದೇನೆ. ದ್ವಾರಭಾಗ್ಯಕ್ಕೆ 11,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನಾನು ಕೊಡುತ್ತಿದ್ದೇನೆ. ಅದೇ ರೀತಿಯಾಗಿ ಬಸವರಾಜ್ ಕವಲ್ಗಾರ್ ಮುರುಗಳು ಅವರು ಕೂಡ 11,000 ರೂಪಾಯಿಗಳನ್ನ ದ್ವಾರಭಾಗ್ಯಕ್ಕೆ ದೇಣಿಗೆ ಕೊಡ್ತಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕು. ಬಸವರಾಜ್ ಮುರುಗಳು. ಅದರಂತೆ ನಾಗರೆಡ್ಡಿ ಮುರುಗಳು ಅವರು ಕೂಡ 11,000 ರೂಪಾಯಿಗಳನ್ನ ದೇಣಿಗೆ ಕೊಡ್ತಿದ್ದಾರೆ ದ್ವಾರಭಾಗ್ಯಕ್ಕೆ. ಅವರು ಕೂಡ ಇದಕ್ಕೆ ಬರಬೇಕು. ರಸೀದಿಗಳು ಬರ್ದು ಕೊಡ್ಬೇಕಾಗ್ತದೆ. ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟು ಧನ್ಯವಾದಗಳು ಸುರೇಶ್ ಪಾಟೀಲ್ ಅವರಿಗೆ. ಇವತ್ತಿನ ಕಾರ್ಯಕ್ರಮದ ನೇತೃತ್ವ ವಹಿಸುವಂತ ಶ್ರೀ ಮಣಿಪುರ ಮಹಿಳಾ ಮಹಾಸ್ವಾಮಿಗಳು ಕೊಕ್ಕನೂರವರಿಗೆ ಗೌರವ ಸಮರ್ಪಣೆ ಕಡ್ಕೋಳ ಪೂಜಾರಿಂದ ಮಣಿಪುರ ಮಹಿಳಾ ಮಹಾಸ್ವಾಮಿಗಳು ಕೊಕ್ಕನೂರವರಿಗೆ ಧನ್ಯವಾದಗಳು. ಪೂಜಾರಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಡಾಕ್ಟರ್ ಸುರೇಶ್ ಸಜ್ಜನ್ ಉಪಾಧ್ಯಕ್ಷರು ಡಿಸಿಸಿ ಕಲಬುರಗಿಯವರು ಕೂಡ ಗೌರವ ಸಮರ್ಪಣೆ ಪೂಜಾರಿಂದ ಧನ್ಯವಾದಗಳು. ಸುರೇಶ್ ಅವರಿಗೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಾಂತೇಶ್ ಪುರಾಣಿಕ ಇವರು ತಾಲೂಕು ಪಂಚಾಯತಿ ಯಟಾಮಿಯವರು ಕೂಡ ಪೂಜಾರಿಂದ ಸನ್ಮಾನ. ಅದೇ ರೀತಿಯಾಗಿ ಸುರೇಶ್ ಪಾಟೀಲ್ ರೇವಲಿಗೆ ಯುವ ಮುಖಂಡರು BSNL ನಾಮನಿರ್ದೇಶಕರು ಅವರು ಕೂಡ ಪೂಜಾರು ಆಚರಿಸಬೇಕು. ಸುರೇಶ್ ಪಾಟೀಲ್ ವಿಡಿಯೋ ಚಾಲು ಮಾಡು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಕಡ್ಕೋಳ ದಾವಣಗೆರೆ ಅವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು. ಮಲ್ಲಿಕಾರ್ಜುನ ಕಡ್ಕೋಳ ನೋಡ್ಬೇಕಾದ್ರೆ ಬರ್ತಾ ಹಾಕೊಂಡು ಕಡ್ಕೋಳದ ಮಾಜಿ ಉಪಾಧ್ಯಕ್ಷರ ಸಂಗನಗೌಡ ಮಾಲಿ ಪಾಟೀಲ್ ಅವರು
ಚಂದ್ರಗೌಡ ಮಾಲಿಪಾಟರು ವೇದಿಕೆ ಬರಬೇಕು. ಕಡಬ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದ ಚಂದ್ರಗೌಡ ಮಾಲಿಪಾಟರವರು ವೇದಿಕೆ ಬರಬೇಕಂತ ಕೇಳಿಕೊಳ್ತೇವೆ. ಅದೇ ರೀತಿಯಾಗಿ ಯಟರಂಗಿ ತಾಲೂಕಿನ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಪತ್ರಿಕೆಯನ್ನು ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕಂತಲ್ಲಿ ಕೇಳಿಕೊಳ್ತಾರೆ. ಒಂದು ವಿಶೇಷವಾದ ಸಂಚಿಕೆ ಸಂತೋಷ್ ನವಲ್ಗುಂದು ಇವರು ಹೊರತಂದಿರುವ ಕಲ್ಯಾಣ ದರ್ಶನ ಎನ್ನುವ ವಿಶೇಷ ಸಂಚಿಕೆ. ಈ ಸಂಚಿಕೆಯನ್ನು ಎಲ್ಲ ವ್ಯಕ್ತಿಗಳು ಪೂಜ್ಯರು ಉಪಾಧ್ಯಕ್ಷರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.